ಕಂಪ್ಲೇಂಟ್ ದಾಖಲಾಗಿರೋದು ಖುದ್ದು ಸಾರಾ ಗೋವಿಂದು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಚೇತನ್ ಅಹಿಂಸಾ ಅವರು ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಸರ್. ದೂರು ಕೊಟ್ಟಂತಹ ನಂತರದಲ್ಲಿ ಅವ್ರು ಮಾತನಾಡಿದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಸರ್, ಯಾಕೆ ಎಸ್ಕಲೇಟ್ ಆಗ್ತಾ ಇದೆ ಇದು? ಔಟ್ ಆಫ್ ಸ್ಟೇಟ್ ಅಲ್ಲ, ನಾನು ಊರಲ್ಲಿಲ್ಲ, ಔಟ್ ಆಫ್ ಸ್ಟೇಟ್. ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು. ಅದೇನೇ ಕಾನೂನು ಸಂಬಂಧ ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೋ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಕಾನೂನು ಸಂಬಂಧಕ್ಕೆ ಸಿದ್ಧವಾಗಿದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಏನ್ ಇದ್ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿ ನಾನು ಮಾಡ್ತೀನಿ. ಬಟ್ ನಿಮ್ಮ ವಿರುದ್ಧ ಒಂದಿಷ್ಟು ಗುರುತರ ಆರೋಪಗಳನ್ನ ಮಾಡಿದ್ದಾರೆ ಸರ್. ಸಿನಿಮಾ ಕ್ಷೇತ್ರದಲ್ಲಿ ಯಾರೇ ದೊಡ್ಡದಾಗಿ ನಿಲ್ಲೋಕ್ ಹೋದ್ರು ಅದನ್ನ ಪ್ರಶ್ನೆ ಮಾಡ್ತೀರಿ, ಅದನ್ನ ತಡೆಯುವಂತಹ ಪ್ರಯತ್ನ ಮಾಡ್ತೀರಿ ಅಥವಾ ದಬ್ಬಾಳಿಕೆ ಮಾಡ್ತೀರಿ, ಆ ರೀತಿಯಾಗೆಲ್ಲ ಆರೋಪಗಳನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಸಾರಾ ಗೋವಿಂದ್ ಅವರಿಂದ ಆಗಿದೆ ಅನ್ನೋದು ಅವ್ರು ಮಾಡ್ತಾ ಇರೋ ಆರೋಪ ಸರ್. ಇಡೀ ಕರ್ನಾಟಕ ಹೇಳುತ್ತೆ ನೀನ್ ಎಂತವನು ಅಂತ, ಚೇತನ್ ಎಂತವನು ಅಂತ ಇಡೀ ಕರ್ನಾಟಕ ಈಗಾಗಲೇ ಹೇಳ್ತಾ ಇದಾರೆ. ಆದ್ರೆ ಆ ಪಟ್ಟನ ಅವ್ನು ಕಟ್ಕೊಳ್ಳೋದಕ್ಕೆ ಬದಲಾಗಿ ಇನ್ನೊಬ್ರು ಕಟ್ಟೋಕೆ ಹೋಗ್ತಾ ಇದ್ದಾರೆ. ಇದನ್ನ ನಾವ್ಯಾರು ಸಹಿಸ್ಕೊಡೋದಿಲ್ಲ. ಅವ್ರೇನ್ ಕಂಪ್ಲೇಂಟ್ ಕೊಟ್ಟಿದಾರೆ ಅದ್ರ ಅಗೇನ್ಸ್ಟ್ ಆಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಮೊನ್ನೆ 25ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಿದ ಮೇಲೂ ಮನೆ ಮುಂದೆ ಬಂದು ದಾಂಧಲೆ ಮಾಡಿ ಏಕವಚನದಲ್ಲಿ ನನ್ನ ಜೊತೆ ಮಾತನಾಡಿದ್ರು, ದರ್ಪ ತೋರಿಸಿದ್ರು, ರೌಡಿಸಂ ತೋರಿಸಿದ್ರು, ಈ ರೀತಿಯಾದಂತಹ ಆರೋಪಗಳು ಸರ್. ಅವತ್ ಯಾಕಷ್ಟು ಎಸ್ಕಲೇಟ್ ಆಯ್ತು ಘಟನೆ ಅಂತ ಹೇಳಿ? ಏನೇ ಮಾಡಿದ್ರು ಅವನ ನಡವಳಿಕೆಯನ್ನ ಖಂಡಿಸಿ ಮಾಡಿದ್ವಿ. ಇದನ್ನ ಬೇರೆ ಯಾವ ಉದ್ದೇಶನೂ ಇಟ್ಕೊಂಡು ಮಾಡಿಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ವಿ ಅಂತ ಕೇಳಿದ್ವಿ, ಅದು ತಪ್ಪ. ಇಡೀ ಕರ್ನಾಟಕ ನಿನ್ಗೆ ಚೀತು ಅಂತ ಉಗ್ದಿದಾರಲ್ಲ, ಇಡೀ ಕರ್ನಾಟಕ, ನಾನೊಬ್ಬ ಅಲ್ಲ. ಅದೇನೇ ಇರಲಿ, ನಾನೊಂದು ಮೀಟಿಂಗ್ ಅಲ್ಲಿ ಇದ್ದೀನಿ, ಔಟ್ ಆಫ್ ಸ್ಟೇಟ್. ನಾನು ನಾಳೆ ಬರ್ತಾ ಇದ್ದೀನಿ. ಬಂದ್ಮೇಲೆ ನಾನು ಏನ್ ಮಾಡ್ಬೇಕು ಅನ್ನೋದು ಮುಂದಿನ ನಿರ್ಧಾರ ನಾನು ತಗೋತೀನಿ. ರೈಟ್ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಸಾರಾ ಗೋವಿಂದು ಅವರೇ. ಇದು ಹಿರಿಯ ನಿರ್ಮಾಪಕ ಸಾರಾ ಗೋವಿಂದು ಅವರ ಮಾತು. ಯಾವುದೋ ಮೀಟಿಂಗ್ ಅಲ್ಲಿ ಇದಾರಂತೆ, ಔಟ್ ಆಫ್ ಸ್ಟೇಟ್ ಇದ್ದೀನಿ, ಬಂದಂತಹ ನಂತರದಲ್ಲಿ ನಾನು ಈ ಘಟನೆ ಏನು ಅಥವಾ ಏನ್ ಕಂಪ್ಲೇಂಟ್ ದಾಖಲಾಗಿದೆ ಅನ್ನೋದನ್ನ ಪರಿಶೀಲಿಸ್ತೀನಿ, ಅದಾದ ಬಳಿಕ ನಾನು ಕೂಡ ಕಾನೂನು ಹೋರಾಟದ ಮೂಲಕವೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾರಾ ಗೋವಿಂದು ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. ನಟ ಚೇತನ್ ಅಹಿಂಸಾ ಹಲವು ಗುರುತರ ಆರೋಪಗಳನ್ನ ಮಾಡಿದ್ದಾರೆ ಸಾರಾ ಗೋವಿಂದು ಅವರ ವಿರುದ್ಧ. ಅದೆಲ್ಲವನ್ನೂ ಕೂಡ ಆತನೇ ಮಾಡ್ತಾ ಇರೋದು, ಆದ್ರೆ ನನ್ನ ಹೆಸರು ಹೇಳ್ತಿದ್ದಾನೆ ಅಂತ ಹೇಳಿ ಸಾರಾ ಗೋವಿಂದು ಅದಕ್ಕೆ ಪ್ರತ್ಯಾರೋಪವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಗಲಾಟೆ ಆರಂಭ ಆಗಿದ್ಯಾಕೆ ಅಂತ ನಾನು ಆಗ್ಲೇ ಹೇಳಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ವಿಚಾರದಲ್ಲಿ ನಟ ಚೇತನ್ ಅಹಿಂಸಾ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಅವರು ಮಾಡಿದಂತಹ ಒಂದು ಟ್ವೀಟ್, ಅದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಅದಾದ ಬಳಿಕ ಕನ್ನಡ ಪರ ಸಂಘಟನೆಯವರೆಲ್ಲ ಚೇತನ್ ಅಹಿಂಸಾ ಅವರ ಮನೆ ಮುಂದೆ ಹೋಗ್ತಾರೆ, ಸಾರಾ ಗೋವಿಂದು ಅವರು ಹೋಗ್ತಾರೆ, ಕ್ಷಮೆ ಯಾಚನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿತಾರೆ. ಚೇತನ್ ಅಹಿಂಸಾ ಅವರು ಹೊರಗಡೆ ಬರ್ತಾ ಇದ್ದ ಹಾಗೆ ಅದು ಏಕವಚನಕ್ಕೆ ತಿರುಗಿಬಿಡುತ್ತೆ. ಸಾರಾ ಗೋವಿಂದು ಅವರು ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡ್ತಾರೆ. ಆ ಟೈಮ್ನಲ್ಲಿ ಗಲಾಟೆ ಮತ್ತಷ್ಟು ಜೋರಾಗುತ್ತೆ. ಅದಾದಂತಹ ನಂತರದಲ್ಲೇ ಘಟನೆ ನಡೆದು ಹೆಚ್ಚು ಕಮ್ಮಿ 1 ವಾರದ ಬಳಿಕ ಇವತ್ತು ಶೇಷಾದ್ರಿಪುರಂ ಠಾಣೆಗೆ ಹೋಗಿ ನಟ ಚೇತನ್ ಅಹಿಂಸಾ ಸಾರಾ ಗೋವಿಂದು ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.